ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಕೌಂಟೆನ್ಸಿ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸ್ಯಾಕ್ರಿಫೈಸ್ ರೇಷಿಯೋ ಈ ಕಾನ್ಸೆಪ್ಟಲ್ಲಿ 4ನೇ ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ 4 ರೀತಿಯ ಪ್ರಾಬ್ಲಮ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಕೇಸ್ 1, ಕೇಸ್ 2 ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೇಸ್ 3 ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಾಬ್ಲಮ್ ಕೇಳಿದಾಗ ಈ ಕೇಸನ್ನು ನಾವು ಯೂಸ್ ಮಾಡ್ತೀವಿ. ಅದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈ ಕೇಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. 4ನೇ ಕೇಸ್ ಯಾವುದಪ್ಪ ಅಂದ್ರೆ ವೆನ್ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್ಸ್. ಈ ರೀತಿ ಸಂದರ್ಭ ಬಂದಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಕೇಸ್ 4 ಅಲ್ಲಿ ವೆನ್ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್, ಈ ಸಂದರ್ಭದಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಸ್ಟೆಪ್ ಅನ್ನ ಫಾಲೋ ಮಾಡ್ತೀವಿ. ಮೊದಲನೇ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಪ್ರಾಫಿಟ್, ಎರಡನೇ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಮೂರನೇ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಏನಪ್ಪ ಇದು 3 ಸ್ಟೆಪ್ ಇದೆ, ಹೇಗೆ ಸಾಲ್ವ್ ಮಾಡೋದು ಅಂತೆಲ್ಲ ಕನ್ಫ್ಯೂಸ್ ಆಗಬೇಡಿ. ಒಂದು ಕಾನ್ಸೆಪ್ಟ್ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ, ಆ ಎಕ್ಸಾಂಪಲ್ ಮೂಲಕ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಎಕ್ಸಾಂಪಲ್ ನೋಡೋಣ ಬನ್ನಿ. ಎ ಮತ್ತೆ ಬಿ ಇಬ್ರು ಪಾರ್ಟ್ನರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ 10 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಳ್ಳಿ. 10 ರೂಪಾಯಿ ಪ್ರಾಫಿಟ್ ಬಂದ್ರೆ ಎ 5 ರೂಪಾಯಿ ತಗೋತಾನೆ, ಬಿ 5 ರೂಪಾಯಿ ತಗೋತಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಎ ಮತ್ತೆ ಬಿ ನ ಓಲ್ಡ್ ಪಾರ್ಟ್ನರ್ ಅಂತ ಕರಿತೀವಿ. ಇವರೇನು 5 ರೂಪಾಯಿ ಈಕ್ವಲ್ ಆಗಿ ತಗೋತಾರೋ ಇದನ್ನ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಈಗ ಎ ಬಿ ಜೊತೆಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೊಂಡಿದ್ದಾನೆ. ಇಲ್ಲಿ ಸಿ ಗೆ 2 ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದ್ದಾರೆ. ಇನ್ನು ಉಳಿದ ಪ್ರಾಫಿಟ್ ಅಂದ್ರೆ 10 ರೂಪಾಯಿ ಪ್ರಾಫಿಟ್ ಬಂದ್ರೆ ಅದರಲ್ಲಿ 2 ರೂಪಾಯಿ ಕೊಡ್ತಾ ಇದ್ದಾರೆ. ಉಳಿದ ಪ್ರಾಫಿಟ್ ಅನ್ನ ಎ ಮತ್ತೆ ಬಿ ಇಬ್ಬರು ಸಮನಾಗಿ ಹಂಚ್ಕೋತಾರೆ. ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಎ ಅಂಡ್ ಬಿ ಈಕ್ವಲಿ ಅಂತ ಕೊಟ್ಟಿರ್ತಾರೆ. ಉಳಿದ ಪ್ರಾಫಿಟ್ ಅನ್ನ ಎ ಮತ್ತೆ ಬಿ ಇಬ್ಬರು ಸಮನಾಗಿ ಹಂಚ್ಕೋತಾರೆ ಅಂತ ಕೊಟ್ಟಿರ್ತಾರೆ. ಇಷ್ಟು ಕೊಟ್ಟಿದ್ದಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇದೇ ಕೇಸನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತಾನೂ ಕೂಡ ಕೇಳ್ತಾರೆ. ಸ್ಯಾಕ್ರಿಫೈಸ್ ರೇಷಿಯೋಗೂ ಕೂಡ ಕೇಳ್ಬೋದು. ಹಾಗಾಗಿ ಮೊದಲು ಸ್ಯಾಕ್ರಿಫೈಸ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಸ್ಟೆಪ್ 1 ನಾವೇನ್ ಮಾಡ್ತೀವಿ, ರಿಮೈನಿಂಗ್ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಮೈನಿಂಗ್ ಪ್ರಾಫಿಟ್ ಅಂದ್ರೆ ಉಳಿದಿರುವ ಪ್ರಾಫಿಟ್. ಸಿಗೆ 2 ರೂಪಾಯಿ ಪ್ರಾಫಿಟ್ ಕೊಟ್ಟು ಇನ್ನು ಎಷ್ಟು ಪ್ರಾಫಿಟ್ ಉಳಿಯುತ್ತೆ ನೋಡಿ. ಬಿಸ್ನೆಸ್ ಅಲ್ಲಿ 10 ರೂಪಾಯಿ ಪ್ರಾಫಿಟ್ ಬಂದ್ರೆ ಸಿಗೆ ಎಷ್ಟು ಕೊಡ್ತಾ ಇದ್ದಾರೆ, 2 ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದ್ದಾರೆ. ಉಳಿಯೋದೆಷ್ಟು, 8 ರೂಪಾಯಿ. ಇದು ಮೊದಲನೆಯ ಸ್ಟೆಪ್. ಇಲ್ಲಿ ರಿಮೈನಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಈ 10 ರೂಪಾಯಿನ ಪೂರ್ತಿ ಅಂತ ಅನ್ಕೋತೀವಿ. ಪೂರ್ತಿ ಪ್ರಾಫಿಟ್ ಅಂದ್ರೆ 100% ಅಂದ್ರೆ ಒಂದು ಭಾಗ. ಈ ಒಂದು ಭಾಗದಲ್ಲಿ ಇವನ ಭಾಗ ಎಷ್ಟು, 2 ಭಾಗ. ಎಷ್ಟರಲ್ಲಿ, 10ರಲ್ಲಿ 2 ಭಾಗ ಕಳೆದ್ರೆ ಎಷ್ಟೋಗುತ್ತೆ ನೋಡಿ. ನಾವು ಉಳಿಯೋದು 8 ಭಾಗ ಅಲ್ವಾ, 10ರಲ್ಲಿ 8 ಭಾಗ ಉಳಿಯುತ್ತೆ. ಈ ಕಾನ್ಸೆಪ್ಟ್ ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಸ್ಟೆಪ್ 1 ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಟೆಪ್ 1. ಸೊ ಈಗ ಇದನ್ನ ಏನಂತ ಕರಿತೀವಿ, ಒಂದು ಭಾಗ. ಒಂದು ಭಾಗದಲ್ಲಿ ಈ 2/10 ಏನು, ನ್ಯೂ ಪಾರ್ಟ್ನರ್ ಶೇರ್. ಇಷ್ಟು ಕಳೆದ್ರೆ ನಮ್ಗೇನ್ ಬರುತ್ತೆ, ರಿಮೈನಿಂಗ್ ಪ್ರಾಫಿಟ್ ಬರುತ್ತೆ. ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೋಡಿ, ಸ್ಟೆಪ್ 1 ರಿಮೈನಿಂಗ್ ಪ್ರಾಫಿಟ್ ಏನ್ ಬರುತ್ತೆ, 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಅಂದ್ರೆ 1 ಅಂದ್ರೆ 10 ರೂಪಾಯಿ ಅಂತ, ಪೂರ್ತಿ ಬಿಸ್ನೆಸ್ ನ ಪೂರ್ತಿ ಪ್ರಾಫಿಟ್ ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ತೆಗೆದ್ರೆ ನಮ್ಗೆ ಉಳಿಯೋದು ರಿಮೈನಿಂಗ್ ಪ್ರಾಫಿಟ್. ಇಲ್ಲಿ ನಾವೇನ್ ಮಾಡಿದ್ವಿ, ಪೂರ್ತಿ ಪ್ರಾಫಿಟ್ ಅದರಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ನ ಕಳೆದ್ವಿ, ನಮ್ಗೆ ಉಳಿದಿದ್ದು ರಿಮೈನಿಂಗ್ ಪ್ರಾಫಿಟ್ ಆಯ್ತಲ್ವಾ. ಈಗ ಸ್ಟೆಪ್ 2 8 ರೂಪಾಯಿ ಉಳಿತಲ್ವಾ. ಸ್ಟೆಪ್ 2 ಏನ್ ಮಾಡ್ತೀವಿ, ಈ 8 ರೂಪಾಯಿಯನ್ನ ಎ ಮತ್ತೆ ಬಿ ಯಾವ ರೇಷಿಯೋನಲ್ಲಿ ಹಂಚ್ಕೋತಾರೆ, ಈಕ್ವಲ್ ಆಗಿ ಹಂಚ್ಕೋತಾರೆ. ಸೊ ಅಂದ್ರೆ ಸ್ಟೆಪ್ 2 ನಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಟೆಪ್ 2 ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಉದಾಹರಣೆ ಎ ತಗೊಂಡ್ರೆ ಏನ್ ಮಾಡ್ತೀವಿ, ಇಲ್ಲಿ ಎಷ್ಟು ಪ್ರಾಫಿಟ್ ಉಳಿದಿದೆ, 8 ರೂಪಾಯಿ ಉಳಿದಿದೆ. 8 ರೂಪಾಯಿನ ಎ ಮತ್ತೆ ಬಿ ಏನ್ ಮಾಡ್ತಾರೆ, ಅರ್ಧರ್ಧ ತಗೋತಾರೆ. ಅರ್ಧರ್ಧ ತಗೊಂಡ್ರೆ ಎ ಎಷ್ಟು ಬರುತ್ತೆ, 4 ರೂಪಾಯಿ, ಬಿ ಎಷ್ಟು ಬರುತ್ತೆ, 4 ರೂಪಾಯಿ. ಈ 4 ರೂಪಾಯಿ ಹೇಗೆ ಬಂತು, 8 ಇಂಟು ಅರ್ಧ ಭಾಗ 4. ಈ 8 ಅಂದ್ರೆ ಏನು, ರಿಮೈನಿಂಗ್ ಪ್ರಾಫಿಟ್. ಅರ್ಧ ಭಾಗ ಅಂದ್ರೆ ಏನು, ಅಗ್ರೀಡ್ ರೇಷಿಯೋ. ಆಗ ನಮ್ಗೆ ಏನ್ ಬರುತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ 4 ರೂಪಾಯಿ. ಬಿದು 4 ರೂಪಾಯಿ ಹೇಗೆ ಬರುತ್ತೆ, 8 ಇಂಟು ಅರ್ಧ ಭಾಗ. 8 ಅಂದ್ರೆ ಏನು, ರಿಮೈನಿಂಗ್ ಪ್ರಾಫಿಟ್. ಅಂದ್ರೆ ಸ್ಟೆಪ್ 1 ನಲ್ಲಿ ನಮಗೆ ರಿಮೈನಿಂಗ್ ಪ್ರಾಫಿಟ್ ಬಂದಿರುತ್ತೆ
8 ಇಂಟು ಅರ್ಧ ಭಾಗ ಅಂದರೆ 4 ರೂಪಾಯಿ ಬರುತ್ತೆ. ಇದು ಸ್ಟೆಪ್ 2. ಸ್ಟೆಪ್ 2 ನಲ್ಲಿ ನಾವೇನು ಮಾಡ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೋಡಿ, ಇದು ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಫಾರ್ಮುಲಾ ಏನು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ರಿಮೈನಿಂಗ್ ಪ್ರಾಫಿಟ್ ಇಂಟು ಅಗ್ರೀಡ್ ರೇಷಿಯೋ. ಸ್ಟೆಪ್ 3 ಏನು ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ನಮಗೆ ಓಲ್ಡ್ ರೇಷಿಯೋ ಮತ್ತು ಸ್ಟೆಪ್ 2 ನಲ್ಲಿ ನ್ಯೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಆಗುತ್ತೆ. ಇದು ಸ್ಯಾಕ್ರಿಫೈಸ್ ರೇಷಿಯೋ. ಅಂದರೆ ಸ್ಟೆಪ್ 3 ಇಲ್ಲಿ ಬರೆದಿರ್ತೀನಿ ನೋಡಿ. ಸ್ಟೆಪ್ 3, ಈಗ ಎ ಎಷ್ಟು ತಗೋತಾ ಇದ್ದ, ಮೊದಲು 5 ರೂಪಾಯಿ ತಗೋತಾ ಇದ್ದ, ಈಗ ಎಷ್ಟು ತಗೋತಾ ಇದ್ದಾನೆ, ಎಗೆ 4 ರೂಪಾಯಿ ಸಿಗ್ತಾ ಇದೆ ಅಲ್ವಾ. ಎಷ್ಟು ಬಿಟ್ಟು ಕೊಡ್ತಾ ಇದ್ದಾನೆ, 1 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾನೆ. ಇನ್ ಕೇಸ್ ಬಿ ಆದ್ರೆ ನೋಡಿ, ಬಿ ಮೊದಲು 5 ರೂಪಾಯಿ ಸಿಗ್ತಾ ಇತ್ತು, ಈಗ ಎಷ್ಟು ರೂಪಾಯಿ ಸಿಗ್ತಾ ಇದೆ, ಬಿಗೆ 4 ರೂಪಾಯಿ ಸಿಗ್ತಾ ಇದೆ. ಎಷ್ಟು ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾನೆ, 1 ರೂಪಾಯಿ. ಎ 1 ರೂಪಾಯಿ ಬಿಟ್ಟು ಕೊಟ್ಟ, ಬಿ 1 ರೂಪಾಯಿ ಬಿಟ್ಟು ಕೊಟ್ಟ. ಇಲ್ಲಿ ಒಟ್ಟು ಇಬ್ರು ಸೇರಿ ಬಿಟ್ಕೊಟ್ಟಿದ್ದು 2. ಆ 2 ರೂಪಾಯಿಯೇ ನಮಗೆ ಸಿಗೆ ಸಿಗ್ತಾ ಇರೋದು. ಇದು ನ್ಯೂ ಪ್ರಾಫಿಟ್, ಇದು ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಇದು 3ನೇ ಸ್ಟೆಪ್ ಆಗುತ್ತೆ. ನೋಡಿ, ಈ ಒಂದು ಉದಾಹರಣೆಯಿಂದ ನೀವು 3 ಸ್ಟೆಪ್ ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡೋಣ ಬನ್ನಿ. ರಾಜ ಅಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. They admit Mantri into partnership and give him 1/6 share. Raja and Rani agreed to share remaining profit in the ratio of 3:2. Calculate sacrifice ratio. ಇಲ್ಲಿ ನೋಡಿ, ಇಬ್ರು ಪಾರ್ಟ್ನರ್ ಇದ್ದಾರೆ. ಅಂದ್ರೆ ರಾಜ ಮತ್ತೆ ರಾಣಿ ಅಂತ ಇಬ್ರು ಪಾರ್ಟ್ನರು. ಇವರು ಯಾವ ರೀತಿ ಪ್ರಾಫಿಟ್ ಅನ್ನ ತಗೋತಾ ಇರ್ತಾರೆ, 2:1. ರಾಜ 2 ಭಾಗ, ರಾಣಿ 1 ಭಾಗ ತಗೋತಾ ಇರ್ತಾರೆ. ಇದನ್ನ ನಾವೇನಂತ ಕರಿತೀವಿ, ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಮಂತ್ರಿ ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೊತಾನೆ. ಮಂತ್ರಿಗೆ 1/6 ಪ್ರಾಫಿಟ್ ಅನ್ನ ಕೊಡ್ತಾರೆ. ಅಂದ್ರೆ 6 ರೂಪಾಯಿ ಲಾಭ ಬಂದ್ರೆ 1 ರೂಪಾಯಿ ಮಂತ್ರಿಗೆ ಅಂತ ಕೊಡ್ತಾರೆ. ಇನ್ನು ಉಳಿದಿದ್ದು 5 ರೂಪಾಯಿ ಪ್ರಾಫಿಟ್ ಏನು ಉಳಿಯುತ್ತೋ, ಆ ರಿಮೈನಿಂಗ್ ಪ್ರಾಫಿಟ್ ಅನ್ನ ರಾಜ 3 ಭಾಗ, ರಾಣಿ 2 ಭಾಗ ತಗೋತಾರೆ. ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ರಾಜ ಅಂಡ್ ರಾಣಿ ಇನ್ ದ ರೇಷಿಯೋ ಆಫ್ 3:2. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬಾ ಸಿಂಪಲ್ ಆಗಿದೆ ನೋಡಿ. ರಾಜ ಮತ್ತೆ ರಾಣಿ ಇಬ್ರು ಪಾರ್ಟ್ನರ್. ಸೊ 2:1 ಇದು ಓಲ್ಡ್ ರೇಷಿಯೋ. ರಾಜ ರಾಣಿ ಯಾರು, ಓಲ್ಡ್ ಪಾರ್ಟ್ನರ್. 2:1 ಏನು, ಓಲ್ಡ್ ರೇಷಿಯೋ. ಬಿಸ್ನೆಸ್ಗೆ ಹೊಸದಾಗಿ ಯಾರು ಸೇರಿದ್ದಾರೆ, ಮಂತ್ರಿ ಸೇರಿದ್ದಾರೆ. ಮಂತ್ರಿಗೆ ಎಷ್ಟು ಕೊಡ್ತಾರೆ, 1/6 ಪ್ರಾಫಿಟ್ ಅನ್ನ ಕೊಡ್ತಾರೆ. 1/6 ಕೊಟ್ಟ ಮೇಲೆ ರಿಮೈನಿಂಗ್ ಪ್ರಾಫಿಟ್ ಅನ್ನ ರಾಜ ಮತ್ತೆ ರಾಣಿ ಯಾವ ರೇಷಿಯೋನಲ್ಲಿ ತಗೋತಾರೆ, ರಾಜ 3 ಭಾಗ, ರಾಣಿ 2 ಭಾಗ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ತುಂಬ ಈಸಿ ಆಗಿದೆ. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ರಿಮೈನಿಂಗ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಸ್ಟೆಪ್ 1 ಆಗುತ್ತೆ. ರಿಮೈನಿಂಗ್ ಪ್ರಾಫಿಟ್ ಏನು ಹೇಳಿದೆ ನಾನು, 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಇಲ್ಲಿ 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಇಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ಎಷ್ಟಿದೆ, 1/6 ಆಯ್ತಲ್ವಾ. ನೋಡಿ, ತುಂಬಾ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ರಿಮೈನಿಂಗ್ ಪ್ರಾಫಿಟ್ is equal to 1 minus new partner share ಎಷ್ಟು, 1/6. 1/6 ನೋಡಿ, 1 minus 1/6 ಅಂದ್ರೆ ಎಷ್ಟು ಬರುತ್ತೆ, ಆನ್ಸರ್ 5/6 ಬರುತ್ತೆ. ತುಂಬಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು 5/6 ಹೇಗೆ ಬಂತು ಅಂದ್ರೆ, ಇಲ್ಲಿ ನೋಡಿ, ಇದು ಪೂರ್ತಿ ಬಿಸ್ನೆಸ್ ನ ಪ್ರಾಫಿಟ್ ಅಂತ ಅನ್ಕೊಳ್ಳಿ. ಇದು 1 ಭಾಗ. ಇಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ, ಒಟ್ಟು ಬಿಸ್ನೆಸ್ ಪ್ರಾಫಿಟ್ ನ 6 ಭಾಗ ಮಾಡಿದ್ದಾರೆ. ಎಷ್ಟು ಭಾಗ ಆಯ್ತು, 1 2 3 4 5 6 6 ಭಾಗ ಆಯ್ತಲ್ವಾ. ಈ 6 ಭಾಗದಲ್ಲಿ ಈ ಒಂದು ಭಾಗವನ್ನ ಕೊಟ್ರೆ, ಈ ಒಂದು ಪೀಸ್ ಅನ್ನ ಹೊಸ ಪಾರ್ಟ್ನರ್ಗೆ ಕೊಟ್ರೆ ಇನ್ನು ಎಷ್ಟು ಪೀಸ್ ಉಳಿಯುತ್ತೆ, 1 2 3 4 5 5 ಪೀಸ್ ಉಳಿಯುತ್ತೆ. 5 ಪೀಸ್ 6ರಲ್ಲಿ 5 ಪೀಸ್ ಉಳಿಯುತ್ತೆ ಅಂತ ಅರ್ಥ. ನಿಮ್ಗೆ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದನ್ನು ಕೂಡ ಇಲ್ಲಿ ಬರೆದಿರ್ತೀನಿ ನೋಡಿ. ನಿಮ್ಗೆ ಈ ತರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇದು 5/6 ಹೇಗೆ ಬಂತು, ಮ್ಯಾಥಮೆಟಿಕಲಿ ನಾವು ಹೇಗೆ ಮಾಡೋದು ಅಂದ್ರೆ, ಇಲ್ಲಿ ನೋಡಿ, ಈ ಭಿನ್ನ ರೇಷಿಯೋ ತಗೊಂಡ್ರೆ ಇಲ್ಲಿ ಛೇದ ಏನಿರುತ್ತೆ, ಡಿನಾಮಿನೇಟರ್ ಸೊ 1 ಇರುತ್ತೆ. ನಾವೇನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ 6 1s 6 ಆಗುತ್ತೆ. ಇದು ಇಂಟು ಇದು 6 into 1, ಡಿನಾಮಿನೇಟರ್ ಏನಾಗುತ್ತೆ
6 ಆಗುತ್ತೆ. ಮತ್ತೆ 1 ಇಂಟು 6 ಏನಾಗುತ್ತೆ, ಮೊದಲ ಭಿನ್ನರಾಶಿ ಇಂಟು ಎರಡನೇ ಭಿನ್ನರಾಶಿಯ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 ಇಂಟು 6 6. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. ಸೆಕೆಂಡ್ ಫ್ರಾಕ್ಷನ್ ತಗೊಂಡು ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ 1 ಇಂಟು 1 1. 6 ಅಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ, 5/6 ಆಗುತ್ತೆ. ಸೊ ಈ ರೀತಿ ಮ್ಯಾಥಮೆಟಿಕಲಿ ನಾವು ಸಾಲ್ವ್ ಮಾಡೋದು. ಸೊ ಹೀಗಾದ್ರೂ ಮಾಡಿ ಅಥವಾ ಡೈರೆಕ್ಟಾಗಿ ಇಲ್ಲಿ ನೋಡಿಕೊಂಡು ಈ ಥರ ಥಿಂಕ್ ಮಾಡಿ 5 ಪೀಸಸ್ ಉಳಿಯುತ್ತೆ ಅಂತ 5 ಪೀಸಸ್ ಔಟ್ ಆಫ್ 6 ಪೀಸಸ್ ಅಂತ ಬರಿಬೋದು. ಇದು ರಿಮೈನಿಂಗ್ ಪ್ರಾಫಿಟ್. ಇದು ಸ್ಟೆಪ್ 1. ಈ 5 ರೂಪಾಯಿಯನ್ನ ಉಳಿದ ಪಾರ್ಟ್ನರ್ ಹೇಗೆ ತಗೋತಾ ಇದ್ದಾರೆ ನೋಡಿ. 5 ರೂಪಾಯಿಯನ್ನ ಇವರು 3 ಭಾಗ ತಗೋತಾ ಇದ್ದಾರೆ, ಇವರು 2 ಭಾಗ ತಗೋತಾ ಇದ್ದಾರೆ. ಅಂದ್ರೆ ಅರ್ಥ ಏನು, 5 ರೂಪಾಯಿಯಲ್ಲಿ 3 ಭಾಗ, 5 ರೂಪಾಯಿಯಲ್ಲಿ ಇವರು 3 ಭಾಗ ತಗೊಂಡು ಇವರು 2 ಭಾಗ ತಗೊಂಡು ಇವರು 3 ರೂಪಾಯಿ, ಇವ್ರಿಗೆ 2 ರೂಪಾಯಿ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ಏನು, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, NPSR ಅಂತ ಬರೆದಿರ್ತೇನೆ ಶಾರ್ಟ್ ಆಗಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫಾರ್ಮುಲಾ ಏನಾಗುತ್ತೆ, ಈ ರಿಮೈನಿಂಗ್ ಪ್ರಾಫಿಟ್ ಇಂಟು ಅಗ್ರೀಡ್ ರೇಷಿಯೋ ಅಂತ ಆಗುತ್ತೆ. ಅಗ್ರೀಡ್ ರೇಷಿಯೋ. ಸೊ ಇದು ಸ್ಟೆಪ್ 2 ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಯಾರ್ದು, ಮೊದಲ ಓಲ್ಡ್ ಪಾರ್ಟ್ನರ್. ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇವ್ರದ್ದು ಕೊಟ್ಟಿದ್ದಾರೆ 1/6. ಹೊಸ ಪಾರ್ಟ್ನರ್ದು 1 ರೂಪಾಯಿ ಕೊಡ್ತೀವಿ 6 ರೂಪಾಯಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಮೊದಲ ಓಲ್ಡ್ ಪಾರ್ಟ್ನರ್ ಯಾರು, ರಾಜ, ಇಸ್ ಈಕ್ವಲ್ ಟು ರಿಮೈನಿಂಗ್ ಪ್ರಾಫಿಟ್ ಏನು 5/6 ಇಂಟು ಅಗ್ರೀಡ್ ರೇಷಿಯೋ. ಅಗ್ರೀಡ್ ರೇಷಿಯೋ ಎಷ್ಟು ಬರ್ತಾ ಇದೆ ನೋಡಿ. ರಾಜ ಉಳಿದ ಪ್ರಾಫಿಟ್ ಅನ್ನ ಎಷ್ಟು ಭಾಗ ತಗೋತಾ ಇದ್ದಾನೆ, 3 ಭಾಗ ತಗೋತಾ ಇದ್ದಾನೆ. ಎಷ್ಟರಲ್ಲಿ 5 ಭಾಗ ಮಾಡ್ತಾರೆ, ಅದರಲ್ಲಿ ಇವನು 3 ಭಾಗ ತಗೋತಾ ಇದ್ದಾನೆ. 3 ಭಾಗ ಔಟ್ ಆಫ್ 5 ಭಾಗ. ಆಯ್ತಾ. ಈಗ ಮಲ್ಟಿಪ್ಲಿಕೇಶನ್ ಮಾಡಿ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್. 5 3 15, 6 5 30. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಜ. ಹಾಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಣಿ ಕ್ಯಾಲ್ಕುಲೇಟ್ ಮಾಡಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಣಿ. ರಿಮೈನಿಂಗ್ ಪ್ರಾಫಿಟ್ ಎಷ್ಟು, 5 ರೂಪಾಯಿ ಉಳಿದಿದೆ 6ರಲ್ಲಿ. ರಾಣಿ ಎಷ್ಟು ತಗೋತಾ ಇದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2 ಭಾಗ ರಾಣಿ ತಗೋತಾ ಇದ್ದಾರೆ. ಅಗ್ರೀಡ್ ರೇಷಿಯೋ ಎಷ್ಟು, ರಾಣಿ 2 ಭಾಗ. ಎಷ್ಟರಲ್ಲಿ 5 ಭಾಗ ಮಾಡಿ 2 ಭಾಗ ತಗೋತಾ ಇದ್ದಾರೆ. 5ರಲ್ಲಿ 2 ಭಾಗ. 5 2 10, 6 5 30. ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಜ ಮತ್ತೆ ರಾಣಿ. ನೆಕ್ಸ್ಟ್ ಸ್ಟೆಪ್ 3. ಈಗ ನಮಗೆ ಓಲ್ಡ್ ರೇಷಿಯೋ ಗೊತ್ತಿದೆ, ರಾಜದು 2, ರಾಣಿದು 1. ನ್ಯೂ ರೇಷಿಯೋ ಗೊತ್ತಿದೆ, ಇದು ನ್ಯೂ ರೇಷಿಯೋ ಆಫ್ ರಾಜ ಮತ್ತೆ ರಾಣಿ. ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ 2 ಕೊಟ್ಟಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡ್ತೀವಿ. ಅದು ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ. ಸ್ಯಾಕ್ರಿಫೈಸ್ ರೇಷಿಯೋ, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಆಗುತ್ತೆ. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೊದಲ ಓಲ್ಡ್ ಪಾರ್ಟ್ನರ್ ಯಾರು, ರಾಜ, ಇಸ್ ಈಕ್ವಲ್ ಟು ರಾಜದು ಓಲ್ಡ್ ರೇಷಿಯೋ ಎಷ್ಟು ನೋಡಿ, 2 ಭಾಗ. ಎಷ್ಟರಲ್ಲಿ, 3ರಲ್ಲಿ 2 ಭಾಗ. 2 ಭಾಗ ತಗೋತಾ ಇದೆ, ಎಷ್ಟರಲ್ಲಿ, 3ರಲ್ಲಿ. ಮೈನಸ್ ನ್ಯೂ ರೇಷಿಯೋ ಎಷ್ಟು ರಾಜದು, ಇಲ್ಲಿ ಬಂದಿದೆ ನೋಡಿ, 15/30. ಆಯ್ತಾ. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಹೇಗೆ ಸಿಂಪ್ಲಿಫೈ ಮಾಡ್ತೀರಾ ನೋಡಿ. ಸಿಂಪ್ಲಿಫೈ ಮಾಡೋದಕ್ಕೆ ನೀವು LCM ತಗೋಬಹುದು, ಇಲ್ಲ ಅಂದರೆ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 3ನೇ ಮೆಥಡ್ ಇನ್ನೊಂದು ಹೇಳ್ಕೊಟ್ಟಿದ್ದೆ ನಿಮಗೆ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋಸ್ ನೋಡಿ, ಅದರಲ್ಲಿ ಹೇಳ್ಕೊಟ್ಟಿದ್ದೆ ನೋಡಿ. ಇದು ಡಿನಾಮಿನೇಟರ್ನ ಸೇವ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು, ಇಲ್ಲಿ 30 ಇದೆ,
ಈ 30 ಆಗ್ಬೇಕಾದ್ರೆ ನಾವು ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತೆ ನೋಡಿ. 3 ಹತ್ಲ 30. ಇಲ್ಲಿ ಡಿನಾಮಿನೇಟರ್ಗೆ ಏನು ಮಲ್ಟಿಪ್ಲೈ ಮಾಡ್ತೀವೋ ಅದನ್ನೇ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಈಗ ಏನಾಗುತ್ತೆ, ಇದು 3 ಹತ್ಲ 30 ಆಗುತ್ತೆ. 2 10s 20 ಡಿವೈಡೆಡ್ ಬೈ 3 ಹತ್ಲ 3 10s 30 ಮೈನಸ್ 15 ಬೈ 30. ಈಗ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಇದು 20ರಲ್ಲಿ 15 ಹೋದ್ರೆ 5 ಬೈ 30. ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಜ. ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಣಿ ಮಾಡಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಣಿ ಇಸ್ ಈಕ್ವಲ್ ಟು, ರಾಣಿದು ಓಲ್ಡ್ ರೇಷಿಯೋ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಾಣಿದು ಓಲ್ಡ್ ರೇಷಿಯೋ 1 ಭಾಗ, ಇಷ್ಟರಲ್ಲಿ 3ರಲ್ಲಿ 1 ಭಾಗ 1/3 ಮೈನಸ್ ನ್ಯೂ ರೇಷಿಯೋ ಎಷ್ಟು ರಾಣಿದು ಇಲ್ಲಿ ಬಂದಿದೆ 10/30. 10/30 ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಸಿಂಪಲ್ ಆಗಿ 30 ಆಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, 3 ಹತ್ಲ 30 ಇಂಟು 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ 1 ಇಂಟು 10 10 ಮೈನಸ್ 3 10s 30 ಮೈನಸ್ 10/30 ಎಷ್ಟು ಉಳಿಯುತ್ತೆ ನಿಮಗೆ? 0/30. ಸೊ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಜ ಅಂಡ್ ರಾಣಿ is equal to, so 5/30 is to 0/30. ನಾವು ರೇಷಿಯೋನ ಅತ್ಯಂತ ಸರಳ ರೂಪದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಇದು 5 30 ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ನೋಡಿ. ಸೊ ಯಾವ ಟೇಬಲ್ 5ರ ಮಗ್ಗಿಯಲ್ಲಿ ಹೋಗುತ್ತೆ. 5 1 5 5 6 30 ಅಂದ್ರೆ 1/6 is to 0/6 ಈಕ್ವಲ್ಸ್ 1:0. ನೀವು ಎಕ್ಸಾಮ್ ಅಲ್ಲಿ 5:0 ಬರೆದ್ರೇನು ಆನ್ಸರ್ ಕೊಡ್ತಾರೆ, ಇಷ್ಟು ಮಾಡಿದ್ರೇನು ಆನ್ಸರ್ ಬರುತ್ತೆ. ಬಟ್ ನಾವು ಅತ್ಯಂತ ಸರಳ ರೂಪದಲ್ಲಿ ಭಿನ್ನ ರಾಶಿಗಳನ್ನ ರೇಷಿಯೋನ ಬರಿಬೇಕಲ್ವಾ, ಹಾಗಾಗಿ ಮತ್ತೆ ಸಿಂಪ್ಲಿಫೈ ಮಾಡಿದೀವಿ 1:0. ಇದರ ಅರ್ಥ ಏನು? ರಾಜ 1 ರೂಪಾಯಿ ಕೊಡ್ತಾ ಇದ್ದಾನೆ, ರಾಣಿ ಏನನ್ನು ಕೊಡ್ತಾ ಇಲ್ಲ, ರಾಣಿ ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸಿಗ್ತಾ ಇದೆ. ಮಂತ್ರಿಗೆ 1 ರೂಪಾಯಿ ಸಿಗ್ತಾ ಇದೆ. ಆ 1 ರೂಪಾಯಿ ಯಾರು ಕೊಡ್ತಾ ಇರೋದು? ರಾಜ ಕೊಡ್ತಾ ಇರೋದು. ಸೊ ಇದು ಸ್ಯಾಕ್ರಿಫೈಸ್ ರೇಷಿಯೋ. ನಿಮಗೆ ಪ್ರಾಬ್ಲಮ್ ಉತ್ತರ ಬೇಕಿದ್ರೆ ಬರ್ಕೊಳ್ಳಿ. ಇದೇ ತರ ಇನ್ನೊಂದು ಪ್ರಾಬ್ಲಮ್ ಅನ್ನ ನಿಮ್ಗೆ ಕೊಡ್ತೀನಿ, ನೀವೇ ಸಾಲ್ವ್ ಮಾಡಿ ಕಮೆಂಟ್ಸ್ ಅಲ್ಲಿ ಹಾಕಿ ಉತ್ತರ ಸರಿನೋ ತಪ್ಪು ಅಂತ ಹೇಳ್ತೀನಿ. ನೋಡಿ ಪ್ರಶ್ನೆ ಹೀಗಿದೆ. ನೋಡಿ ಎರಡನೇ ಪ್ರಶ್ನೆ ಹೀಗಿದೆ. ರಾಧಾ ಅಂಡ್ ರುಕ್ಮಿಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಇದನ್ನ ಓಲ್ಡ್ ರೇಷಿಯೋ ಅಂತ ಕರಿತೀವಿ. ದೇ ಅಡ್ಮಿಟ್ ಕೃಷ್ಣ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/4 ಶೇರ್. ಕೃಷ್ಣಗೆ 1 ರೂಪಾಯಿ, 4 ರೂಪಾಯಿ ಲಾಭ ಬಂದ್ರೆ 1 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ರಾಧಾ ಅಂಡ್ ರುಕ್ಮಿಣಿ ವಿಲ್ ಬಿ 2:1. ಇದರ ಅರ್ಥ ಏನು ಅಂದ್ರೆ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲ. ರಾಧಾ ಇವರಿಗೆ ಕೃಷ್ಣಗೆ 1 ರೂಪಾಯಿ ಕೊಟ್ಬಿಟ್ಟು ಇನ್ನ ಏನು ಪ್ರಾಫಿಟ್ ಉಳಿಯುತ್ತೋ ಅದು ಇವರಿಬ್ಬರ ನಡುವೆ 2 ಮತ್ತೆ 1 ಭಾಗದಲ್ಲಿ ಹಂಚಿಕೆ ಆಗುತ್ತೆ ಅಂತ. ಇವ್ರಿಗೆ 1 ರೂಪಾಯಿ ಕೊಟ್ರೆ ಎಷ್ಟು ಉಳಿಯುತ್ತೆ? 3 ರೂಪಾಯಿ ಉಳಿಯುತ್ತೆ. ಆ 3 ರೂಪಾಯಿಯಲ್ಲಿ 2 ರೂಪಾಯಿ ರಾಧಾ ತಗೋತಾರೆ, 1 ರೂಪಾಯಿ ರುಕ್ಮಿಣಿ ತಗೋತಾರೆ. ಇದು ಅಗ್ರೀಡ್ ರೇಷಿಯೋ. 2 ಭಾಗ ರಾಧಾ ತಗೋತಾರೆ, 1 ಭಾಗ ರುಕ್ಮಿಣಿ ತಗೋತಾರೆ ಅಂತ. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಪ್ರಾಬ್ಲಮ್ ತುಂಬಾ ಈಸಿ ಆಗಿದೆ. ಸಾಲ್ವ್ ಮಾಡಿ ಉತ್ತರವನ್ನ ಕಮೆಂಟ್ ಅಲ್ಲಿ ಹಾಕಿ. ನಾನು ಸರಿನೋ ತಪ್ಪು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಕೂಡ 6 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.